ಓಮ್ನಿ ಕಾರಲ್ಲಿ ಇಡೀ ಜೀವನನೇ ನಡೆಸಬಹುದು ಗುರು. ವ್ಯಾಪಾರ ಮಾಡೋದಕ್ಕೆ, ಸರಕುಗಳನ್ನ ಹೊಡೆಯೋದಕ್ಕೆ, ಜನಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಈ ಕಾರನ್ನ ಆಂಬುಲೆನ್ಸ್, ಕಾರ್ಗೋ ವ್ಯಾನ್, ಸ್ಕೂಲ್ ವ್ಯಾನ್ ಆಗಿ ಕೂಡ ಬಳಸಿದ್ದಾರೆ. ಸಿನಿಮಾಗಳಲ್ಲಿ ಓಮ್ನಿಯನ್ನ ವಿಲನ್ ಗಾಡಿಯಾಗಿ ತೋರಿಸಿದ್ದಾರೆ. ಈ ಗಾಡಿ ವಿಲನ್ ಗಿಂತಲೂ ಕಡಿಮೆ ಇರಲಿಲ್ಲ. ಇದನ್ನ ಕಿಡ್ನಾಪಿಂಗ್ ಕಾರ್ ಅಂತಲೇ ಫೇಮಸ್. ಓಮ್ನಿಯಲ್ಲಿ ಡ್ರೈವರ್ ಸೀಟ್ ಅಂದ್ರೆ ಅದು ಹೀಟೆಡ್ ಸೀಟ್ ಅಂತ ಕರೀತಾರೆ. ಯಾಕಂದ್ರೆ ಓಮ್ನಿಯಲ್ಲಿ ಡ್ರೈವರ್ ಸೀಟ್ ಕೆಳಭಾಗದಲ್ಲಿ ಇಂಜಿನ್ ಇರೋದು. ಮಾರುತಿ ಓಮ್ನಿಯನ್ನ ಮೊದಲ ಬಾರಿ 1984ರಲ್ಲಿ ಮಾರುತಿ ವ್ಯಾನ್ ಹೆಸರಿನಲ್ಲಿ ಬಿಡುಗಡೆ ಮಾಡ್ತಾರೆ. ನಂತರ ಇದನ್ನ 1988ರಲ್ಲಿ ಮಾರುತಿ ಓಮ್ನಿ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಈ ಕಾರಲ್ಲಿ ಸೇಫ್ಟಿ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ, ಕಣ್ಣು ಮುಂದೆನೆ ಜೀವ ಹಿಡಿದಿಟ್ಕೊಂಡಿರ್ಬೇಕು. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ತರ. ಮಾರುತಿ ಸುಜುಕಿಯಲ್ಲಿ ಆಗಿನ ಕಾಲಕ್ಕೆ ಒನ್ ಆಫ್ ದ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಕಾರು ಅಂದ್ರೆ ಇದೇ ಕಾರು. ಇದರಲ್ಲಿ 38 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. 18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರೆ 600 ಕಿಲೋಮೀಟರ್ ವರೆಗೂ ಹೋಗಬಹುದು. 2019ರಲ್ಲಿ 35 ವರ್ಷಗಳ ಇದರ ಸೇವೆ ನಂತರ ಓಮ್ನಿಯನ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಕಾರಣ ಔಟ್ಡೇಟೆಡ್ ಸೇಫ್ಟಿ ಫೀಚರ್ಸ್ ಮತ್ತೆ BS6 ಎಮಿಷನ್ ನಿಬಂಧನೆಗಳನ್ನ ಪಾಲಿಸದೆ ಕಾರಣ.